ಆಮೇಲೆ ಆ ಕಡೆ ಸ್ಟೇರ್ ಕೇಸ್ ಕಡೆ ಇಲ್ಲೇನ್ ಮಾಡಿ ಇಲ್ಲೇನಿದೆ ಸರ್ ಸ್ಟೇರ್ ಕೇಸ್ ಕಡೆ ಇಲ್ಲೂ ಸ್ವಲ್ಪ ಸ್ಟೋರೇಜ್ ತರ ಮಾಡಿದೀವಿ ಸರ್. ನೋಡಬಹುದು ಒಂದು ಚಿಕ್ಕದೊಂದು ವಾಶ್ರೂಮ್ ತರನು ಇದೊಂದು ಪೌಡರ್ ರೂಮ್ ಬೇರೆ ಮಾಡಿದ್ದೀರಾ. ಅಂದ್ರೆ ಇವಾಗ ಸದ್ಯಕ್ಕೆ ಅದನ್ನೇನು ಯೂಸ್ ಮಾಡ್ತಾ ಇಲ್ಲ. ಗೊತ್ತಾಯ್ತು ಬಟ್ ಯೂಸ್ ಆಗುತ್ತಲ್ಲ ಸರ್, ಯೂಸ್ ಆಗೋ ತರ ಇದೆ. ಹೌದು ಸರ್. ಅಲ್ಲಿ ಇದ್ರ ಕೆಳಗಡೆನೂ ಸ್ಟೋರೇಜ್ ಇದೆ ಸರ್. ಇಲ್ಲೂ ಕೂಡ ನಮಗೆ ಗ್ಯಾಸ್ ಗೋಡನ್ ಇಲ್ಲೂ ಮಾಡ್ಕೋಬಹುದಾಗಿತ್ತು, ಬಟ್ ಅಲ್ಲಿ ಆ ಕಡೆ ಹೆಂಗೋ ಪಾರ್ಕಿಂಗ್ ದೊಡ್ಡದಾಗಿದೆ ಅಂತ ಆ ಕಡೆ ಮಾಡ್ಕೊಂಡಿದ್ದಾರೆ. ಮತ್ತೆ ಇದನ್ನ ಸ್ಟೋರೇಜ್ ಅಂತ ಯೂಸ್ ಮಾಡ್ಕೊಂತಿದ್ದಾರೆ ಸರ್. ಈ ಮೀಟರ್ ಇದನ್ನ ಒಳಗಡೆ ಕನ್ಸಿಲ್ ಮಾಡಾಕಿದೀವಿ ಸರ್. ಹೌದು ಸರ್. ಓಕೆ, ವೆರಿ ನೈಸ್. ಮತ್ತೆ ಇಲ್ಲಿ ಪಾರ್ಕಿಂಗ್ ಒಂದು ಟ್ಯಾಪ್ ಮತ್ತೆ ಔಟ್ಲೆಟ್ ಕೊಟ್ಬಿಟ್ಟಿದೀವಿ. ಆಮೇಲೆ ಎಲ್ಲ ಸ್ಲೋಪ್ ಇಲ್ಲಿ ತಗೊಂಡು ಕೊಟ್ಬಿಟ್ಟಿದ್ದೀವಿ ಸರ್. ಓಕೆ ಓಕೆ ಓಕೆ, ವೆರಿ ನೈಸ್ ಸರ್. ಇದು ಸ್ಟೇರ್ ಕೇಸ್ ಬಗ್ಗೆ ಹೇಳಿ. ಹಾಗೆ ಸರ್ ಸ್ಟೇರ್ ಕೇಸ್ ಬಗ್ಗೆ ಹೇಳೋದಾದ್ರೆ 3 ಅಡಿ ಅಗಲ ಇದೆ ಸರ್. ಆಮೇಲೆ MS ರೈಲಿಂಗ್ ಕೊಟ್ಟಿದ್ದೀವಿ, ಮತ್ತೆ ಲಪತ್ರ ಮತ್ತೆ ಟೈಲ್ಸ್ ಎರಡನ್ನೂ ಕೂಡ ಇಂಟಿಗ್ರೇಟ್ ಮಾಡ್ಬಿಟ್ಟು ಸ್ಟೇರ್ ಕೇಸ್ ನ ರೆಡಿ ಮಾಡ್ಕೊಂಡು ಹೋಗಿದ್ದೀವಿ. ಬಟ್ ಇದರಲ್ಲಿ ಏನು 40 mm ಅದು ಇದೆಲ್ಲ ಏನು ಮಾಡಿಲ್ಲ ಸರ್. ರೆಗ್ಯುಲರ್ ಏನ್ ಫಿನಿಶ್ ಇರುತ್ತಲ್ಲ ಅದರಲ್ಲಿ 20 mm ಸ್ವಲ್ಪ ಆಫ್ ನೋಸಿಂಗ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀವಿ. ಆಮೇಲೆ ಕಾಂಬಿನೇಷನ್ ಮಾಡ್ಕೊಂಡಿದ್ದೀವಿ ಸರ್. ಒಂದು ಆಫ್ ವೈಟ್ ಮತ್ತೆ ಗ್ರಾನೈಟ್ ಎರಡಕ್ಕೂ ಕಾಂಬಿನೇಷನ್ ಮಾಡ್ಕೊಂಡು ಹೋಗಿದ್ದೀವಿ. ಮತ್ತೆ ರೈಲಿಂಗ್ ಅಂದ್ರೆ ರೆಗ್ಯುಲರ್ ರೈಲಿಂಗ್ ಏನು ಸರ್. ಅಂದ್ರೆ ಇದೇನೇನ್ ಮಾಡಿದ್ವಿ ಅಂತಂದ್ರೆ SS ತರ ಫಿಟ್ ಮಾಡಿದೀವಿ ಅಷ್ಟೇ. ಸೊ ಸೈಡ್ ಅಲ್ಲಿ ಕಟ್ಟೆ ಗಿಟ್ಟೆಲ್ಲ ಏನು ಮಾಡ್ಕೊಂಡಿಲ್ಲ. ವರ್ಟಿಕಲ್ ಮತ್ತೆ 4 ಹಾರಿಜಾಂಟಲ್ ಬಂದಿದೆ ನೋಡ್ಬೋದು ಸರ್. ಹೌದು, 4 ಹಾರಿಜಾಂಟಲ್ ಮತ್ತೆ ಇಲ್ಲೂ ಕೂಡ ಒಂದು ಹ್ಯೂಜ್ ಬಾಕ್ಸ್ ಸೆಕ್ಷನ್ ತಗೊಂಡಿದ್ದೀವಿ. ಮೇಲೆಗಡೆನೂ ಕ್ಲೋಸ್ ಇರೋದ್ರಿಂದ ಸರ್ ಇಷ್ಟು ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಬನ್ನಿ ಮೇಲೆ ಹೋಗ್ಬಿಡೋಣ. ಎಸ್ ಸರ್, ಮೇಲೆ ಹೋಗೋಣ ಸರ್. ಮೇಲೆ ಬಂದ್ರೆ ಇಲ್ಲೇನ್ ಮಾಡಿದ್ರೆ ಫುಲ್ ಸರ್ ಇಲ್ಲಿ ಫುಲ್ ವೆಂಟಿಲೇಷನ್. ಇಲ್ಲೂ ಕೂಡ ಓಪನಿಂಗ್ ಇದೆ, ಇಲ್ಲೂ ಓಪನಿಂಗ್ ಇದೆ. ಸೇಫ್ಟಿ ಗ್ರಿಲ್ ನೋಡ್ಬೋದು ಸರ್. ಇದನ್ನ ಸ್ವಲ್ಪ ಟಿಲ್ಟ್ ಮಾಡಿ 45 ಬಟ್ ಏನ್ ಇದರಲ್ಲಿ ತುಂಬಾ ಲಕ್ಸುರಿ ಅಂತ ಏನು ಮಾಡಿಲ್ಲ ಸರ್. ಬೇಸಿಕ್ ಆಗಿ ಒಂದು ಬಜೆಟೆಡ್ ಹೌಸ್ ಮಾಡಿರೋದ್ರಿಂದ ಅದ್ರೊಳಗಡೆ ಏನೇನು ಕವರ್ ಅಪ್ ಆಗುತ್ತೆ ಅದಷ್ಟನ್ನೇ ಮಾತ್ರ ಯೂಸ್ ಮಾಡ್ಕೊಂಡಿದೀವಿ. ಆಮೇಲೆ ಇಲ್ಲಿಂದ ಅಲ್ಲಿಗೆ ಮಾತ್ರ ಗ್ರಾನೈಟ್ ಇದೆ. ಈ ಏರಿಯಾ ಪೂರ್ತಿ ಮತ್ತೆ ಅಗೇನ್ ಟೈಲ್ಸ್ ಬಂದಿದ್ದೀವಿ ಸರ್. ಓಕೆ, ನೀವು ಸ್ಟೆಪ್ಸಿಗೆ ಹಾಕಿರೋ ಗ್ರಾನೈಟ್ ಅನ್ನ ಕಂಟಿನ್ಯೂ ತಗೊಂಡಿದ್ದೀರಾ? ಅಲ್ಲಿ ಗಂಟೆ ತಗೊಂಡಿದ್ದೀವಿ, ಮತ್ತೆ ಈ ಕಡೆ ಟೈಲ್ಸ್ ತಗೊಂಡಿದ್ದೀವಿ ಸರ್. ಯಾಕಂದ್ರೆ ಮತ್ತೆ ಗ್ರಾನೈಟ್ ಹಾಕಿದ್ರೆ ಹೈಟ್ ಆಗುತ್ತೆ, ಮನೆ ಒಳಗಡೆ ಸ್ಟೆಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು. ಆಮೇಲೆ ಬಜೆಟ್ ಸ್ವಲ್ಪ ಸೇವ್ ಆಗ್ಲಿ ಅಂತ ಹೇಳಿ ಇದು 18 ಇಂಚಸ್ ಅಲ್ವಾ ಸರ್? 18 ಇಂಚ್ ಟೈಲ್ಸ್ ನೋಡ್ಬೋದು ಸರ್. ಎರಡು ಇದನ್ನು ಅಷ್ಟೇ ಸಿಂಗಲ್ ಕಲರ್ ಹಾಕೋ ಬದಲಾಗಿ ಮಲ್ಟಿ ಕಲರ್ ಹಾಕಿರೋದ್ರಿಂದ ಪ್ಯಾಟರ್ನ್ ತರ ಕಾಣುತ್ತೆ. ಪ್ಯಾಟರ್ನ್ ತರದ್ದು ಇರೋದ್ರಿಂದ ಸಿಂಗಲ್ ಕಲರ್ ಹಾಕಿದ್ರೆ ಸ್ವಲ್ಪ ಹೈಲೈಟ್ ಆಗಲ್ಲ ಸರ್. ಓಕೆ, ಫ್ರಂಟ್ ಕ್ಲಾಡಿಂಗ್ ಸರ್. ಸರ್ ಫ್ರಂಟ್ ಕ್ಲಾಡಿಂಗ್ ಅಗೇನ್ 2x4 ಟೈಲ್ಸ್ ತಗೊಂಡಿದೀವಿ. ಮತ್ತೆ ಅದಕ್ಕೊಂದು ಡಾರ್ಕ್ ಬ್ರೌನ್ ಡಾರ್ಕ್ ಒಂದು ಬಾರ್ಡರ್ ತಗೊಂಡಿದೀವಿ. ಫುಲ್ ಲೈಟಿಗೆ ಅಂತ ಹೇಳಿ ತಗೊಂಡಿದೀವಿ. ಇಲ್ಲಿ ರೆಂಟಲ್ ಯೂನಿಟ್ ಆಗಿರೋದ್ರಿಂದ ಒಂದು ಸ್ವಲ್ಪ ಮತ್ತೆ ಕ್ಲೀನಿಂಗ್ ಮೇಂಟೆನೆನ್ಸ್ ಏನು ಇರಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಮಾಡ್ಕೊಂಡಿದೀವಿ. ಇಲ್ಲಿ ಉಳಿದಿರೋ ಸ್ವಲ್ಪ ಟೈಲ್ಸ್ ಅಲ್ಲಿ ಇಲ್ಲಿ ಮೇಲ್ಗಡೆ ಟಾಪ್ ಹಾಕಿದೀವಿ ಸರ್. ಇದ್ರ ಮೇಲ್ಗಡೆ ಕೂಡ ಯಾವಾಗಲೂ ಗ್ರಾನೈಟ್ ಹಾಕ್ತಾ ಇದ್ವಿ. ಟೈಲ್ಸ್ ಹಾಕಿದೀವಿ ಸರ್. ಅದು ಉಳಿದಿರೋ ಟೈಲ್ಸ್ ಅಲ್ಲಿ ಮ್ಯಾನೇಜ್ ಮಾಡಿ ಇದು ಜಸ್ಟ್ ಎಲಿವೇಶನ್ ಪರ್ಪಸ್ಗೆ ಸರ್. ಎಲಿವೇಶನ್ ಪರ್ಪಸ್ಗೆ ಅದನ್ನು ಅಲ್ಲಿ ಫಿಕ್ಸೆಡ್ ಗ್ಲಾಸ್ ಏನೋ ಒಂದು ಪ್ಲಾನ್ ಮಾಡ್ಬೇಕು ಅಂತ ಹೇಳಿ ಇಟ್ಕೊಂಡಿದೀವಿ ಸರ್. ಈ ಪ್ಯಾಟರ್ನ್ ಇದೆಯಲ್ಲ ಸರ್, ಇದು ಆಲ್ಮೋಸ್ಟ್ ಲಾಸ್ಟ್ ಒಂದು 10-20 ಮನೆ ನೋಡ್ಬಿಡಿನಿ ಸರ್. ಏನ್ ಸರ್ ಇದು ಟ್ರೆಂಡ್ ಆಗಿ ಅಂದ್ರೆ ಸರ್ ಇವಾಗ ಏನಂದ್ರೆ ಸರ್ ಇದರಲ್ಲಿ ಮೇನ್ ಟ್ರೆಂಡ್ ಅನ್ನೋದಕ್ಕೆ ಏನಂದ್ರೆ ನಾವು ಮೆಟೀರಿಯಲ್ ವೇಸ್ಟೇಜ್ ಆಗಬಾರ್ದು ಅಂತ ಪ್ಲಾನ್ ಮಾಡ್ಬಿಡ್ತೀವಿ. ಅಂದ್ರೆ ಇವಾಗ ಫುಲ್ ಟೈಲ್ಸ್ ಅದ್ರ ಮೇಲೆ ಒಂದು ಚಿಕ್ಕ ಬಾರ್ಡರ್, ಪ್ಲೇನ್ ಟೈಲ್ಸ್ ಹಾಕೋರು ಚೆನ್ನಾಗಿ ಕಾಣುತ್ತೆ. ಬಟ್ ಚಿಕ್ಕ ಬಾರ್ಡರ್ ಹಾಕೊಂಡ್ರೆ ಅಲ್ಲಿಗೆ ಎಷ್ಟು ಬರುತ್ತೆ ಅಂತ ನೋಡ್ಕೊಂಡು ಅದು ಪ್ಲಾನ್ ಮಾಡ್ಬಿಡ್ತೀವಿ. ಆಮೇಲೆ ಕಲರ್ ತುಂಬಾನೇ ಇದೆ. ಯಾಕಂದ್ರೆ ಇದನ್ನ ಸ್ವಲ್ಪ ಜಾಸ್ತಿ ಲೈಕ್ ಮಾಡ್ತಾ ಇದ್ದಾರೆ ಸರ್. ಯಾಕಂದ್ರೆ ಇದು ನಮಗೆ ಡಸ್ಟ್ ಆದ್ರೂ ಕಾಣಿಸಲ್ಲ. ಆಮೇಲೆ ಮಾರ್ಬಲ್ ಫಿನಿಶ್ ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತ ಹೇಳಿ. ಆಮೇಲೆ ಎಕ್ಸ್ಪೆಷಲಿ ಇಂದ ಈ ತರ ರೋಡ್ ಕಡೆ ಇರೋ ಕಡೆ ಎಲ್ಲ ಧೂಳು ಬಂದ್ ಕುಂತ್ಕೊಂತ ಇರುತ್ತೆ. ವೈಟ್ ಬದಲಾಗಿ ಇದು ಹೋದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಜನನೇ ಇಷ್ಟಪಡ್ತಾ ಇದ್ದಾರೆ. ಹೌದು ಸರ್. ಆಮೇಲೆ ಇದು ಈ ಏರಿಯಾ ನೋಡ್ಬೋದು ಸರ್. ಇದು ಜಸ್ಟ್ 1 BHK ಮನೆ. ಈ ಪ್ಯಾಸೇಜ್ ಎರಡು ತೋರಿಸ್ಬಿಡಿ ಸರ್. ಪ್ಯಾಸೇಜ್ ಫುಲ್ ಕಂಟಿನ್ಯೂ ಇದೆ ಸರ್. ಹೋಗುತ್ತಲ್ಲ ಅಲ್ಲಿ ಗಂಟೆ ಹೋಗಿದೆ ಸರ್. ಇದು ಅದೊಂದು ಮನೆಗೆ ಇಷ್ಟು ಪ್ಯಾಸೇಜ್ ಇದೆ ಮುಂದೆಗಡೆ. ಆಮೇಲೆ ಈ ಕಡೆ ಈ ಮನೆಗೆ ಇಷ್ಟು ದೊಡ್ಡದಿದೆ ಸರ್. ತುಂಬಾನೇ ಜಾಸ್ತಿನೇ ಜಾಗ ಬಿಟ್ಟಿದೆ. ಹೌದು ಸರ್. ಯಾಕಂದ್ರೆ ಮೈನ್ ರೋಡ್ ಇದ್ದಿದ್ರಿಂದ ಇದನ್ನ ಒಳಗೆ ಎಳ್ಕೊಂಡ್ಲಿಲ್ಲ. ಸೊ ಎಲ್ಲ ಕಾಲಮ್ ಲೈನ್ ಎಲ್ಲ ಇಲ್ಲಿ ಇಟ್ಕೊಂಡು ಇದು ಮಾಡಿದ್ವಿ. ಸೊ ಎರಡೂ ಕೂಡ 1 BHK ಪ್ಲಾನ್ ಮಾಡಿದ್ವಿ ಸರ್. ಅದಕ್ಕೆ ಒಂದೊಂದೇ BHK ಸರ್. ತೋರ್ಸೋಣ ಬನ್ನಿ ಸರ್. ಸರ್ ಈಗ ಮನ್ಸ್ ಮಾಡಿದ್ರೆ ಇದು 1 BHK ಅದನ್ನ 2 BHK ಮಾಡ್ಬೋದಿತ್ತು. ಅದೇ ನಾವು ಅಲ್ಲಿ ಸ್ಪೇಸ್ ಸ್ವಲ್ಪ ಆಚೆ ಎಲ್ಲ ಜಾಸ್ತಿ ಬಿಟ್ಟಿದ್ದೀವಲ್ಲ, ಇಷ್ಟು ಬಿಡಕ್ಕಾಗಲ್ಲ. ಆಮೇಲೆ ಆಚೆ ಕಡೆ ವೆಂಟಿಲೇಷನ್ ಇಷ್ಟು ಸ್ಪೇಷಿಯಸ್ ಆಗಿರಲ್ಲ ಸರ್. ಬಟ್ ಇದು ಯಾರು ಸ್ವಲ್ಪ ಕಂಫರ್ಟಬಲ್ 1 BHK ನೋಡೋರಿಗೆ, ಸ್ವಲ್ಪ ಸ್ಪೇಷಿಯಸ್ ಆಗಿರ್ಬೇಕು ಅನ್ನೋರಿಗೆಲ್ಲ ಇದು ಸೂಟ್ ಅಪ್ ಆಗುತ್ತೆ ಸರ್. ರೆಂಟಲ್ ಅಂತ ಬಂದಾಗ ಏನ್ ಡೋರ್ ಕೊಡ್ತೀರಾ ಸರ್? ರೆಂಟಲ್ ಅಂತ ಬಂದಾಗ ಸರ್ ಇದೇನಂತಂದ್ರೆ ನಾವು ಟೀಕ್ ವುಡ್ ಸಜೆಷನ್ ಮಾಡಲ್ಲ. ಟೀಕ್ ವುಡ್ ಬದಲಾಗಿ ಬೇರೆ ಯಾವ್ದಾನೋ ವುಡ್ ನ ಚಾರ್ಜ್ ಮಾಡೋಣ ಅಂತ ಹೇಳ್ಬಿಟ್ಟು 1 ನಂಬರ್ ಇರುತ್ತೆ, ಮತ್ತೆ ರೆಡಿಮೇಡ್ ಡೋರ್ಗಳು ಇರುತ್ತೆ, ಮಾಗನ್ ಇರುತ್ತೆ. ಅಂತ ಯಾವ್ದಿರುತ್ತೋ ಅದನ್ನ ರೆಡಿಮೇಡ್ ಯಾವ್ದು ಸಿಗುತ್ತೆ ಅಂತ ಪ್ಲಾನ್ ಮಾಡ್ಕೊಂಡು ಒಟ್ನಲ್ಲಿ ಸಾಲಿಡ್ ವುಡ್ ಬರೋ ತರ ಪ್ಲಾನ್ ಮಾಡ್ಕೊಂಡಿರ್ತೀವಿ.
ಸೊ ಇದರಲ್ಲಿ ವಾಸ್ಕಲ್ ಸೈಜು ನೋಡ್ಬೋದು ಸರ್, ತುಂಬ ಹೆವಿ ಇಟ್ಕೊಂಡಿಲ್ಲ, 5x3 ಸೈಜ್ ಇಟ್ಕೊಂಡಿದ್ದೀವಿ. ಮತ್ತೆ ಡೋರ್ ಓಪನಿಂಗ್ ಬಂದು 3.5 ಅಡಿ ಇಟ್ಕೊಂಡಿದ್ದೀವಿ. ಸಾಲಲ್ವಾ ಸರ್ ಇದು? ಸಾಲ್ ಮಾಡೋದು, ಹೌದು ಸರ್. ಕಂಪ್ಲೀಟ್ ನೋಡ್ಬೋದು ಸರ್, 3.5 ಅಡಿ ಡೋರ್ ಕೊಟ್ಕೊಂಡಿದ್ದೀವಿ. ವುಡಲ್ಲಿ ಬರುತ್ತಲ್ಲ ಆ ಥರದೇ ಪಟ್ಟಿ ಡೋರ್ ಅಂತ ಹೇಳ್ತೀವಲ್ಲ, ಅದನ್ನ ಸ್ವಲ್ಪ ಬೇಸಿಕ್ ಆಗಿ ಡಿಸೈನ್ ಮಾಡಿದ್ವಿ. ಎಷ್ಟಾಗುತ್ತೆ ಸರ್ ಈ ಥರ ಡೋರ್ ಎಲ್ಲ? ಸರ್ ಇದೆಲ್ಲ ನಮಗೊಂದು ಟೋಟಲ್ ಫ್ರೇಮು ಮತ್ತು ಡೋರ್ಸ್ ಎಲ್ಲ ಸೇರಿ ನಮಗೊಂದು 15,000 20,000 ಒಳಗಡೆ ರೆಡಿ ಆಗುತ್ತೆ. ಬನ್ನಿ ಸರ್ ಮುಂದೆ ಹೋಗ್ಬಿಡೋಣ ಇವಾಗ. ಎಸ್ ಸರ್. ಓಕೆ ಸರ್, ಇವಾಗ ತುಂಬಾ ಜನ ಎಲ್ಲ ಸ್ಟೀಲ್ ಡೋರ್, ನನ್ನ ವಿಡಿಯೋ ನೋಡ್ಬಿಟ್ಟು ಸ್ಟೀಲ್ ಡೋರ್ ಕೇಳ್ತಾ ಇರ್ತಾರೆ. ಅದು ಹಾಕೊಡ್ತೀರಾ ಸರ್? ಸರ್ ಸ್ಟೀಲ್ ಡೋರನ್ನು ಇಂಟಿಗ್ರೇಟ್ ಮಾಡಿದ್ದೀವಿ. ಒಂದು 2-3 ಬಿಲ್ಡಿಂಗ್ ಅಲ್ಲಿ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ವಿ. ಅದೇನೋ ವಿಡಿಯೋ ಶೂಟ್ ಆಗಿಲ್ಲ, ಆಲ್ರೆಡಿ ಗುರುಪ್ರವೇಶಗಳೆಲ್ಲ ಆಗಿದೆ. ಓಕೆ, ಅದು ವಿಡಿಯೋ ಶೂಟ್ ಆದ್ರೆ ಅದ್ರಲ್ಲಿ ಗೊತ್ತಾಗ್ಬಿಡುತ್ತೆ. ತೋರಿಸ್ಬಿಡೋಣ ಅಲ್ವಾ? ಅದು ಸಿಗುತ್ತೆ ಹಂಗಾದ್ರೆ? ಸಿಗುತ್ತೆ, ಹೌದು ಸರ್, 100% ಸಿಗ್ತದೆ ಸರ್. ಇಲ್ಲಿ ಫ್ಲೋರಿಂಗ್ ಏನು ಎಷ್ಟು ದೊಡ್ಡದಾಗಿದೆ ಲಿವಿಂಗ್? ಸರ್ ಲಿವಿಂಗ್ ಬಂದ್ಬಿಟ್ಟು 1 BHK ಇರೋದ್ರಿಂದ ನಮಗೆ 9 ಅಡಿಗೆ ಒಂದು 14 ಅಡಿ ಲೆಂತ್ ಐತೆ ಸರ್. ಓಕೆ, ಸ್ಪೇಷಿಯಸ್ ಆಗಿದೆ. ಆಮೇಲೆ ನಮಗೆ ಫ್ಲೋರಿಂಗ್ ಬಂದ್ಬಿಟ್ಟು 2x4 ವೆಟ್ರಿಫೈಡ್ ನ ಯೂಸ್ ಮಾಡಿದೀವಿ. ಸೊ ಇದ್ರ ಕಲರ್ ಅಷ್ಟೇ ನೋಡ್ಬೋದು, ಎಲಿವೇಶನ್ ಟೈಲ್ಸ್ ನೋಡಿದ್ವಲ್ಲ ಅದೇ ಪ್ಯಾಟರ್ನ್ ಗೆ ಅಂತ ಹೇಳ್ಬಿಟ್ಟು ಹೋಗಿದ್ದೀವಿ. ಆಮೇಲೆ ಇದರಲ್ಲಿ ನಾವೇನ್ ಮಾಡಿದ್ವಿ ಅಂದ್ರೆ ಸರ್ 2 ವಿಂಡೋ ಕೊಟ್ಟಿದ್ದೀವಿ ಕ್ರಾಸ್ ವೆಂಟಿಲೇಷನ್ ಗೆ ಅಂತ ಹೇಳ್ಬಿಟ್ಟು. ಮತ್ತೆ ಸ್ವಿಚ್ ಸಾಕೆಟ್ಸ್ ಎಲ್ಲ ಎಷ್ಟು ಬೇಕಷ್ಟು ಪ್ಲಾನ್ ಮಾಡ್ಕೊಂಡಿದ್ದೀವಿ, ಅದಕ್ಕೆ ಬೇಕಾಗಿರೋಷ್ಟು. ಆಮೇಲೆ ಇಲ್ಲಿ ಒಂದು ಟಿವಿ ಪಾಯಿಂಟ್ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಪೇಂಟ್ ಹೈಲೈಟ್ ಮಾಡಿದ್ದೀವಿ. ಹೌದು ಸರ್, ಇದನ್ನ ಹೈಲೈಟ್ ಮಾಡಿದ್ದೀವಿ. ಇನ್ನು ಇಂಟೀರಿಯರ್ ಅಲ್ಲಿ ಏನಾಗಿಲ್ಲ ಸರ್, ಮನೆ ಏನಂತಂದ್ರೆ ಹಿಂಗೆ ರಾ ಲುಕ್ ಅಲ್ಲೇನೆ ಐತೆ. ಆಮೇಲೆ ಇದಿಷ್ಟನ್ನು ಕೂಡ ನಮಗೆ ಸಿಟ್ಟಿಂಗ್ ಏರಿಯಾ ಇದೆ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಹೌದು ಸರ್. ಆಮೇಲೆ ಇದರಲ್ಲಿ ಏನಂತಂದ್ರೆ ಸರ್ ಲಿವಿಂಗ್ ಅಲ್ಲಿ ಇಷ್ಟೇನೆ ಮಾಡಿರೋದು. ಆಮೇಲೆ ಕಿಚನ್ ತೋರಿಸ್ಬೋದು ಸರ್. ಕಿಚನ್ ಒಂದು ದೊಡ್ಡದಾಗಿ ಇಟ್ಕೊಂಡಿದೀವಿ ಸರ್. ಆಕ್ಚುಲಿ ಇದೊಂದು ಗೋಡೆ ಇರ್ಲಿಲ್ಲ ನಮ್ಮ ಪ್ಲಾನ್ ಅಲ್ಲಿ. ನೋಡ್ಬೋದು ಸರ್, ಅಲ್ಲಿ ಗಂಟ ಅಷ್ಟೆಲ್ಲ ಸ್ಟೋರೇಜ್ ಇದೆ. ಈ ತೆಗೆದ್ಬಿಟ್ಟಿದ್ರೆ ಓಪನ್ ಕಿಚನ್ ಆಗ್ತಾ ಇತ್ತು. ಬಟ್ ಕ್ಲೈಂಟ್ ಇಲ್ಲ, ಸ್ವಲ್ಪ ಪ್ರೈವಸಿ ಇರೋ ತರ ಇರಲಿ, ಇಲ್ಲೇನ ಅವರು ಸ್ಟೋರ್ ರೂಮ್ ತರ ಮಾಡ್ಕೊಳ್ಳಿ, ಫ್ರಿಜ್ ಪಾಯಿಂಟ್ ಇಟ್ಕೊಳ್ಳಿ, ಮತ್ತೆ ವಾಷಿಂಗ್ ಮಿಷಿನ್ ಏನೋ ಬೇಕಂದ್ರೆ ಇಲ್ಲೇ ಯೂಸ್ ಮಾಡ್ಕೊಳ್ಳಿ, ಅದು ಕಾಣಿಸೋದು ಬೇಡ ಲಿವಿಂಗ್ಗೆ, ಹೆಂಗೋ ದೊಡ್ಡದಾಗಿದೆ ಅಂತೇಳಿ ಅದು ಬೇಡ ಅಂತ. ನೀವೇನು ರೆಕಮೆಂಡ್ ಮಾಡ್ತೀರಾ? ಓಪನ್ ಕಿಚನ್ ಇದ್ರೆ ಬೆಟರ್? ಓಪನ್ ಇದ್ರೆ ಇವಾಗ ಏನಂದ್ರೆ ಸರ್, ಇವಾಗ ಇದೊಂದು ಗೋಡೆ ಇರ್ಲಿಲ್ಲ ಅಂತಂದಿದ್ರೆ ನಮ್ಗೆ ಈ ಗೋಡೆನ ಇನ್ನೊಂದು ಚೂರಿ ಕಡೆ ತಗೊಂಡಿದ್ವಿ ಅಂತಂದ್ರೆ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಾ ಇತ್ತು. ಅದಕ್ಕಂತ ಬಟ್ ಎಂಡ್ ಡೇಗೆ ಕ್ಲೈಂಟ್ಗೆ ಒಬ್ಬೊಬ್ರಿಗೆ ಒಂದೊಂದು ಥರ ಇಷ್ಟ ಆಗುತ್ತೆ ಅಂತೇಳಿ, ಆಮೇಲೆ ಟಿವಿ ಪ್ಯಾನೆಲ್ ಎಲ್ಲ ಇದು ಬರಲ್ಲ ಅಂತೇಳಿ ಅವ್ರು ಕೇಳಿದ್ರು. ಬಟ್ ಇದು ಗೋಡೆ ಇಲ್ಲಾಂದ್ರೆ ಇನ್ನೂ ದೊಡ್ಡದಾಗಿರೋದು ಸರ್. ಈ ಸ್ಪೇಸ್ ಆ ಸ್ಪೇಸ್ ಎಲ್ಲ ದೊಡ್ಡದಾಗಿ ಕಾಣಿಸಿರೋದು, ಲಿವಿಂಗ್ ದೊಡ್ಡದಾಗಿ ಬಂದಿರೋದು ಸರ್. ಓಕೆ ಸರ್. ಕಿಚನ್ ಬಂದ್ವಿ ಅಂತ ಹೇಳಿದ್ರೆ ನಮಗೆ ನೋಡ್ಬೋದು ಸರ್, ಎಲ್ಲ ಎಲ್ ಶೇಪ್ ಸಜ್ಜೆ ಕೊಟ್ಬಿಟ್ಟಿದ್ವಿ ಫುಲ್ ಕಂಪ್ಲೀಟ್ ಸ್ಟೋರೇಜ್ಗೆ ಅಂತ ಹೇಳಿ. ಆಮೇಲೆ 4 ಫೀಟ್ ಟೈಲ್ಸ್ ಹಾಕೊಟ್ಟಿದ್ದೀವಿ. ಸೊ ಅದನ್ನು ಕೂಡ ಬಾಟಮ್ ಅಲ್ಲಿ ಒಂದು ಟೈಲ್ ಮಾತ್ರ ಡಾರ್ಕ್ ಎಡಿಷನ್ ತಗೊಂಡಿದ್ದೀವಿ. ಇದ್ರ ಮೇಲ್ಗಡೆ ಲೈಟ್ ತಗೊಂಡಿದ್ದೀವಿ. ಲೈಟ್ ತಗೊಂಡು ಅದನ್ನ ಫಿನಿಶಿಂಗ್ ತಗೊಂಡಿದ್ದೀವಿ. ಮತ್ತೆ ಕೌಂಟರ್ ನೋಡ್ಬೋದು ಸರ್, ಇದೆಲ್ಲ 30 mm ಕೌಂಟ್ರು. ಹಾಸನ್ ಗ್ರೀನ್ ಅಂತ ಹೇಳ್ತಾರೆ. ಆ ಮೆಟೀರಿಯಲ್ ಅಲ್ಲಿ ಜಸ್ಟ್ ಕಟ್ಟಿ ಗೋಡೆಗಳನ್ನ ಕಟ್ಟಿ ಅದ್ರ ಮೇಲ್ಗಡೆ ರೆಸ್ಟ್ ಮಾಡಿರೋದು. ಬಾಟಮ್ ಅಲ್ಲೂ ಕೂಡ ಪೇಂಟ್ ಮಾಡಿ ಇಟ್ಬಿಟ್ಟಿದ್ದೀವಿ ಸರ್, ಅದನ್ನು ಕೂಡ ಇರ್ಲಿ ಅಂತ. ಹಾಂ ಸರ್. ಸಿಂಕ್ ಅಷ್ಟೇನೆ ಗ್ರಾನೈಟ್ ಇದೇನೆ ಕಟ್ ಸಿಂಕ್ ಅಂತ ಹೇಳ್ತೀವಲ್ಲ ಸರ್, ಇದ್ರದ್ದೇನೆ ಸಾಲಿಡ್ ಸಿಂಕ್ ಕಟ್ ಸಿಂಕನ್ನೇ ತಗೊಂಡಿದ್ದೀವಿ. ಅಂಡ್ ಅದ್ರ ಜೊತೆಲಿ ಒಂದು ಟ್ಯಾಪ್ ಮತ್ತೆ ಅಕ್ವಾಗಾರ್ಡ್ ಪಾಯಿಂಟ್ಸ್, ವಾಟರ್ ಪ್ಯೂರಿಫೈರ್ಗೆ ಬೇಕಾಗಿರೋದು ಎಲ್ಲ ಪ್ರಾವಿಷನ್ ಕೊಟ್ಟಿದ್ದೀವಿ. ಆಮೇಲೆ ಈ ಕಡೆ ಈಸ್ಟ್ ಫೇಸಿಂಗ್ ಬರೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು 3x3 ವಿಂಡೋ ವಿತ್ ಮಸ್ಕಿಟೋ ಟ್ರ್ಯಾಕ್ ಇರೋ ಥರ ಕೊಟ್ಟಿದ್ದೀವಿ. ಮತ್ತೆ ಅಗೇನ್ ಗ್ಯಾಸ್ ಪಾಯಿಂಟ್ಸ್ ಕೂಡ ಬಂದ್ಬಿಟ್ಟಿದೆ ಸರ್. ರೆಡಿ ಟು ಮೂವ್ ಇನ್ ಸರ್. ಅಲ್ಲಿ ಗ್ಯಾಸ್ ಓಡಿಸ್ಕೋಬಹುದು, ಇಲ್ಲಿ ಮಿಕ್ಸಿ ಗ್ರೈಂಡರ್ಸ್ ಎಲ್ಲ ಇಲ್ಲಿ ಓಡಿಸ್ಕೋಬಹುದು. ಸೊ ಇಲ್ಲಿ ನಮಗೆ